ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಒಂದು 9:30 ಆಗಿತ್ತು ಅನಿಸುತ್ತೆ. ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಚಿತ್ರಾನ್ನ ತಿಂತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟೇ ಮಾಡಿಲ್ಲ. ಎದ್ದ ತಕ್ಷಣ 7:30 ಎದ್ದೆ, ಚಿತ್ರಾನ್ನ ಎಲ್ಲ ಮಾಡಿದೆ. ಅಷ್ಟರಲ್ಲಿ ನೀರು ಬಿಟ್ಟರು, ಅಮ್ಮ ನೀರು ಹಿಡಿತಾ ಇತ್ತು. ನಾನು ಅಡುಗೆ ಮನೆ ಒರೆಸೋಣ ಅಂತ ಹೇಳಿ ಅಡುಗೆ ಮನೆಯೆಲ್ಲ ಒರ್ಸೋಕ್ಕೆ ತೊಗೊಂಡೆ. ಹಾಗೆ ಸಾಂಬಾರು ಮಾಡಬೇಕಿತ್ತು. ನಮ್ಮ ಮನೆಗೆ ಇವತ್ತೆಲ್ಲ ನೆಂಟರು ಬರ್ತಾರೆ. ಚಾಂದು ಅವ್ರ ಅತ್ತೆ ಮಾವ, ನಮ್ಮ ದೊಡ್ಡಮ್ಮ ಎಲ್ಲರೂ ಬರ್ತಾರೆ. ಯಾಕೆ, ಏನು ವಿಶೇಷ ಅಂತ ಹೇಳಿ ನೀವು ಮುಂದೆ ವೀಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ಇದೀನಿ ಒಳಗಡೆ ಅಡುಗೆ ಮನೆಗೆಲ್ಲ ನೀರು ತುಂಬಿಸಾಯಿತು. ಅಮ್ಮ ಬಚ್ಚಲು ಮನೆ ತುಂಬಿಸ್ತೈತೆ. ಮೇಲ್ಗಡೆ ಫುಲ್ ಪೋರ್ಷನ್ ಒರೆಸಾಯಿತು. ಇದು ಒರೆಸಾಯಿತು. ಇವಾಗ ಇದು ಒರೆಸ್ತಾ ಇದ್ದೀನಿ. ಈಗ ವೀಕ್ ಒರೆಸಿದ್ರು ಇವೆಲ್ಲ ಒರೆಸ್ಕೋಬೇಕು. ಈಗ ಇದನ್ನು ಒರೆಸ್ತಾ ಇದ್ದೀನಿ, ಈರುಳ್ಳಿ ಪುಟ್ಟಿ. ಬಟ್ ಈರುಳ್ಳಿ ಹಾಕೋತಾ ಇಲ್ಲ. ಕೃತು ನೋಡಿ ಏನೋ ಮಾಡ್ತಿದ್ದಾಳೆ. ಕೃತು, ಏನು ಮಾಡ್ತಿದ್ಯಾ? ಹಿಂದ್ಗಡೆ ತುರೆಮಣೆ ಇದೆ ಕಣಮ್ಮ. ಹಾಂ, ಇದೆಲ್ಲ ಕ್ಲೀನಿಂಗ್ ಆದ್ಮೇಲೆ ಸಿಗ್ತೀನಿ ಗೈಸ್. ನಮ್ಮ ದೊಡ್ಡಮ್ಮ ಬತ್ತೈತಂತೆ. ಈಗ ಬಂದ್ರಾ? ಯಾತು ಬಂದೆ? 10:30 ಬತ್ತಾಲೆಯಾ? ಮಿಸ್ಸು ಮತ್ತೆ ಯಾತು ಬಂದೆ? ಕರೆಕ್ಟಾಗಿ ಟೈಮಿಗೆ ಬಂದು ಕ್ಯಾಚ್ ಮಾಡಿದೆಯಲ್ಲ ಬಸ್ಸ. ಬಂದೇನೆ ಲೇ ಎಲ್ಲೇ ನಿಮ್ಮ ಮತ್ತೆ ಅಪ್ಪ ಇವಾಗ ಬಂದ್ರಾ? ಎಷ್ಟು ಗಂಟೆಗೆ? ನೋಡಿ, ಬೆಂಗಳೂರಿನ ನಿಮ್ಗಿಂತ ಫಸ್ಟೇ ಬಂದವ್ರೆ. ಈ ತಿಂಡಿ ತಿಂದು ಎಲ್ಲ ತಾತನ್ ಕಳ್ಸು ಕರ್ಕೊಬರ್ಲಿ. ಅವ್ರು ಇಲ್ಲ ಕೆಲ್ಸಕ್ಕೆ ಹೋಗೋರು 7 ಗಂಟೆ ಎಲ್ಲ ಎಷ್ಟು ಬಂದಾಗ ನಮ್ಮ ಅಮ್ಮ ಬೇಕು ನನ್ಗೆ, ಕಳ್ಸು ತಾತನ ಕರ್ಕೊಬರ್ಲಿ. ಫೋನ್ ಮಾಡೊಳಗೆ 2-3 ಸರಿ ಫೋನ್ ಮಾಡ್ಕೊಂಡು ಫೋನ್ ಮಾಡಿಕೊಂಡು ಹೇಳೋದು. ಇಲ್ಲ ಅಲ್ಲಿ ಉಳ್ಕೊಂಡೊಳಗೆ ಗಂಗೂರಲ್ಲಿ ಅಂತ ಹೇಳಿದ್ದು. ಆಮೇಲೆ ಬಂದ್ಮೇಲೆ ಹೇಳಿದ್ದು ಹೋಗಿದೆ ಅಂತ. ಚಿನಿ, ಎಲ್ರಿಗೂ ಟೀ ಇಟ್ಕೊಡು ಮಗಳು. ಕಾಫಿ ಇಡು ಅಂತ ಅವಾಗಲೇ ಹೇಳ್ತೈತೆ. ನಾನಿಲ್ಲ ಅಂಗನವಾಡಿದು ಓಪನ್ ಮಾಡಿರ್ಲಿಲ್ಲ, ಕೆಲಸ ಮಾಡ್ತಾ ಇದ್ದೆ. ಈಗ ಎಲ್ರಿಗೂ ಟೀಯೇ ಇಡೋದು. ಬೇಡ, ನಂಗೆ ಕಾಫಿ ಬೇಡ ಕಣಕ್ಕೆ. ಅದೇ ಕಾಫಿ ಬೇಡ ಅಂತ ಹೇಳ್ತಿರೋದು. ಟೀ ಇಡು. ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು. ಗೆಸ್ಟ್ ಟೀ ಕೊಟ್ಟಿದ್ರು, ಟೀ ಕುಡಿತಾ ಇದ್ರು. ಅಷ್ಟರಲ್ಲಿ ಅಪ್ಪಾಜಿನೂ ಬಂದ್ರು. ಎಲ್ಲಿತ್ತ ಅಪ್ಪಾಜಿ? ಅಲ್ಲಿ ಕೆರೆ ತವಿತಾ? ಈಗ ಬಂದ್ರ? ಮತ್ತೆ ಅವ್ರ ಹೆಂಗ್ ಬಂದ್ರು? ಅಪ್ಪ ಯಾವ ರೂಟಲ್ಲಿ ಬತ್ತಪ್ಪಾಜಿ? ಹಾ, ಓಡ್ಲಿ ಬಿಡು. ಟೈಮ್ ಬಂದು ಇವಾಗ 2 ಗಂಟೆ ಹತ್ತತ್ರ ಆಗಿದೆ. ಸೊ ನನ್ನ ಜೊತೆ ಪವನ ಅಕ್ಕ ಅಂತ ನಮ್ಮೂರು ಅಕ್ಕ, ಇವರು ಸೀನಿಯರು ಅಕ್ಕ ಇದ್ದಾರೆ. ಸೊ ನಮ್ಮ ಮನೆಗೆ ಬಂದಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಇವರು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ, ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್ ಅಂತ ಹೇಳಿ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಇವಾಗ ಓಪನ್ ಮಾಡಿರೋದ್ರಿಂದ ಸಣ್ಣ ಪುಟ್ಟ ಡೌಟ್ಸ್ ಇತ್ತು. ಹಾಗಾಗಿ ಬಂದಿದ್ರು, ನನಗೆ ಗೊತ್ತಿರೋ ಅಷ್ಟನ್ನ ಹೇಳ್ಕೊಟ್ಟೆ. ಹಾಗಾಗಿ ಇವರು ಚಾನಲ್ನ ಕೂಡ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ವ್ಲಾಗ್ಸ್ನ ಮಾಡ್ತಾ ಇದ್ದಾರೆ. ಇವಾಗ ಸ್ಟಾರ್ಟಿಂಗ್ ಆಗಿದೆ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸೊ ನನ್ನ ತಂಗಿಗಂತೂ ನಾನು ಹೇಳೋದೇ ಬೇಡ, ಫುಲ್ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದೀರಾ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಇವ್ರದ್ದು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಇವ್ರ ಚಾನಲ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸೈಡಲ್ಲಿ. ಹೋಗ್ಬಿಟ್ಟು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಕೂಡ ಡೈಲಿ ವ್ಲಾಗ್ಸು ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಕುಕ್ಕಿಂಗ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಸೊ ಇವ್ರ ಲೈಫ್ ಸ್ಟೋರಿ ಅಥವಾ ಲೈಫ್ ಸ್ಟೈಲು ಹೇಗಿರುತ್ತೆ ಪ್ರತಿಯೊಂದನ್ನು ಕೂಡ ಇವರ ಚಾನಲಲ್ಲಿ ಬರುತ್ತೆ. ಡೈಲಿ ವ್ಲಾಗ್ಸು, ಇನ್ಫಾರ್ಮೇಷನ್ ವ್ಲಾಗು ಪ್ರತಿಯೊಂದು ಬರುತ್ತೆ ಇವ್ರ ಚಾನಲಲ್ಲಿ. ಸೊ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಒಟ್ಲಿಸ್ಟ್ ಅಲ್ಲಿ ಕಮೆಂಟ್ ಹಾಕಿರಿ. ಯಾಕೆ ಗೊತ್ತಾ, ಎಷ್ಟು ಜನ ಪಾಪ ಹೋಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ ನಮಗೆ. ಈಗ 100 ಜನ ಸಬ್ಸ್ಕ್ರೈಬ್ ಆದ್ರೂ ಅದು ನಮ್ಗೆ ಗೊತ್ತಾಗಲ್ಲ ಯಾರ್ಯಾರಾಗಿದ್ದೀರ ಅಂತ. ಹಾಗಾಗಿ ಒಬ್ಬರಾದ್ರೂ ಖುಷಿ ಗೈಸ್, ಒಬ್ಬರಾದ್ರೂ ಖುಷಿ, ಇಬ್ಬರಾದ್ರೂ ಖುಷಿ, 100 ಜನ ಆದರೂ ಖುಷಿ. ಸೊ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಅವ್ರ ಚಾನಲ್ನ, ಓಪನ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವೇನಾದರೂ ಮಾತಾಡಂಗಿದ್ರೆ ಮಾತಾಡಿ.
ಆಲ್ಮೋಸ್ಟ್ ಎಲ್ಲ ಸುಷ್ಮಾ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವರು ಆಲ್ಮೋಸ್ಟ್ ನಂದವ್ರದ್ದು ಬೇರೆಯೇ ವೀಡಿಯೋಸ್ ಇರುತ್ತೆ. ಬಿಕಾಸ್ ಅವರು ಇಲ್ಲಿ ಊರಲ್ಲಿರ್ತಾರೆ, ನಮ್ಮದು ಬೇರೆ ಊರು. ಬಟ್ ವ್ಲಾಗ್ಸ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಲೈಫ್ ಸ್ಟೈಲ್ ಇರುತ್ತೆ. ನನ್ನ ಟ್ವಿನ್ಸ್ ಮಕ್ಕಳ ಬಗ್ಗೆ ಅವ್ರ ಜೊತೆ ನನ್ನ ಜರ್ನಿ ವ್ಲಾಗ್ಸ್ ಆಗಲಿ, ಕುಕಿಂಗ್ ವ್ಲಾಗ್ಸ್ ಆಗಲಿ, ಡಿಫ್ರೆಂಟ್ ವ್ಲಾಗ್ಸ್ ಅಂತೂ ಡಿಫ್ರೆಂಟ್ ಇರುತ್ತೆ. ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸುಷ್ಮಾದು ಆಲ್ಮೋಸ್ಟ್ ಆದಷ್ಟು ಬೇಗ 10K ಆಗಲಿ, ಸೆಲೆಬ್ರೇಟ್ ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಡೌಟ್ಸ್ ಇತ್ತು, ಹಾಗಾಗಿ ಕೇಳೋಣ ಅಂತ ಬಂದೆ. ಕಾಲಲ್ಲಿ ನಾನು ಕಾಂಟ್ಯಾಕ್ಟಲ್ಲಂತೂ ಇದ್ವಿ, ಕಾಲಲ್ಲಿ ಮಾತಾಡ್ತಿದ್ವಿ. ಬಟ್ ಆದರೂ ಒಂದ್ಸಲ ಮೀಟ್ ಮಾಡಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬಿಡೋಣ. ಡೈರೆಕ್ಟಾಗಿ ಮಾತಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದೆ. ಥ್ಯಾಂಕ್ ಯು ಸುಷ್ಮಾ. ಪರವಾಗಿ ಹಾಗಾಗಿ ಏನಿಲ್ಲ ಗೈಸ್, ಥ್ಯಾಂಕ್ ಯು ಸುಷ್ಮಾ ಆ್ಯಂಡ್ ಚಾಂದಿನಿ, ಚಂದು ಕನ್ನಡ. ಬೇಜಾರು ಮಾಡ್ಕೋಬೇಡಿ, ಇವ್ರ ಚಾನಲಲ್ಲೂ ನಾವೇ ಬಂದಿದ್ದೀವಿ, ನನ್ನ ಚಾನಲಲ್ಲೂ ನಾವೇ ಬಂದಿದ್ದೀವಿ, ನನ್ನ ಚಾನಲಲ್ಲೂ ನಾವೇ ಬಂದಿದ್ದೀವಿ. ಏನಿಲ್ಲ ಪ್ರಮೋಷನ್ ಅಂತ ಏನು ಅನ್ಕೋಬೇಡಿ, ನಮ್ಮೂರ ಅಕ್ಕ ಆಗಿರೋದ್ರಿಂದ ನಾವು ಹೌದು ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವು ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ನನಗೆ ತುಂಬ ಜನ ಹೇಳ್ಕೊಡಿ ಅಂತೀರ. ನಿಜವಾಗ್ಲೂ ಕಾಲು ಮೆಸೇಜಲ್ಲೆಲ್ಲ ಹೇಳ್ಕೊಡೋಕ್ಕಾಗಲ್ಲ. ಈ ಥರ ಪಾಪ ಇವರು KR ಪೇಟೆಯಿಂದ ಬಂದಿದ್ದಾರೆ, ಅಷ್ಟು ದೂರದಿಂದ ಬಂದಿದ್ದಾರೆ. ಲೈವಾಗಿ ಹೇಳ್ಕೊಟ್ರೇ ಸ್ವಲ್ಪ ಅರ್ಥ ಆಗೋದು. ಫೋನು ಮೆಸೇಜಲ್ಲಿ ಹೇಳ್ಕೊಟ್ರೆ ಏನೂ ಅರ್ಥ ಆಗಲ್ಲ. ಈಗಲೂ ನಂಗೊಬ್ಬರು ಮೆಸೇಜ್ ಮಾಡಿದ್ರೆ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅಂತ. ಒಳ್ಳೆಯದಾಗಲಿ, ಓಪನ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಚಾನಲಲ್ಲೇ ಟೆಕ್ನಿಕಲ್ಗೆ ಸಂಬಂಧಪಟ್ಟಾಗೆ ವೀಡಿಯೋಸ್ ಮಾಡಿರ್ತಾರೆ, ಅದನ್ನ ಸರ್ಚ್ ಮಾಡಿ ನೀವು ನೋಡ್ಬೋದು. ನಿಜವಾಗ್ಲೂ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ಹೇಳ್ಕೊಡೋಕ್ಕಾಗಲ್ಲ, ಅದೆಲ್ಲ ಸರಿ ಆಗಲ್ಲ. ನಾನೇನೋ ಹೇಳಿದ್ರೆ ಅದೇನೋ ಆಗುತ್ತೆ. ಯಾರ್ಯಾರೆಲ್ಲ ಓಪನ್ ಮಾಡ್ತಿದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಇವ್ರ ಚಾನಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೇನಿಲ್ಲ ಗೈಸ್, ಇವಾಗ ಮಾಮೂಲಿ ಚಾಂದವ್ರು ಅತ್ತೆ ಮಾವ ಎಲ್ಲ ಬಂದಿದ್ದಾರೆ. ಈಗ ಊಟ ಟೈಮ್ ಆಗಿದೆ, ಊಟ ಮಾಡಬೇಕು. ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಎಲ್ರಿಗೂ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅವ್ರಿಗೆ ಮುಂಚೆನೇ ಹೇಳ್ಬಿಡ್ತೀನಿ ಥ್ಯಾಂಕ್ ಯು. ನಾವು ಸಾಲಿಗ್ರಾಮ್ ಕೊಯ್ತಾ ಇದ್ದೀವಿ, ಯಾಕಂದರೆ ಮಂಡ್ ಬಿದ್ದೋಗ್ಬಿಟ್ಟೊಳೆ ಎಲೆ ಸುಂಬಾರೆ ಹತ್ಕೊಂಬತ್ತವಳೆಗೆ ಸಾಲಿಗ್ರಾಮ್ಗೆ. ನಾವೀಗ ಮಧ್ಯಾಹ್ನ 3 ಗಂಟೆ ಬಸ್ಗೆ ಹೋಗ್ತಾ ಇದ್ದೀವಿ. ನಾನು ಐಬ್ರೋನೇ ಮಾಡಿಸಿಲ್ಲ, ಮದುವೆಯಲ್ಲಿ ಮಾಡಿಸಿದ್ದು. ಅದು ಐಬ್ರೋ ಮಾಡಿಸ್ಕೊಂಡು ಋತುಗೊಂದು ಜೊತೆ ಬಟ್ಟೆ ತರಬೇಕು ಸಿಂಪಲ್ಲಾಗಿ, ಒಂದು ಚಡ್ಡಿ ಟಿ ಶರ್ಟು ಮುಡಿ ಮಾಡಿದ್ಮೇಲೆ ಹಾಕೋಕ್ಕೆ. ಅದಕ್ಕೋಸ್ಕರ ನಾವು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಗೈಸ್, ಎಲ್ಲ ಫ್ಯಾಮಿಲಿ. ಅದಕ್ಕೆ ಚಾಂದವ್ರ ಅತ್ತೆ ಮಾವ, ಬೆಂಗಳೂರಿಂದ ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿರೋದು. ಬನ್ನಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಬಿಸಿಲು ಜಾಸ್ತಿ. ಮಧ್ಯಾಹ್ನ 3 ಗಂಟೆ ಆಗಿದೆ. ನಾವು ನಮ್ಮೂರು ಬಸ್ ಸ್ಟಾಪಲ್ಲಿ ಇದ್ದೀವಿ. ಇಲ್ಲ ಮಗಳೇ, ಆ ಎಲೆನೂ ಅಲ್ಲ, ಅವಾಗ ಅದೇ ತವವೆ. ಈಗ ನೆರಳು ಅಂದ್ಬಿಟ್ಟು ಇನ್ನೊಂದು ಗಿಡದ ಹತ್ರ ನಿಂತೀವಿ. ಇನ್ನೇನು ಬಸ್ ಬರುತ್ತೆ, ಬೆಟ್ಟಳ್ಳಿಗೆ ಹೋಗೈತೆ, ಅದು ರಿಟರ್ನ್ ಬರುತ್ತೆ ಇವಾಗ ಸಾಲಿಗ್ರಾಮಕ್ಕೆ. ಹೋಗೋಣ. ಕೃತಜ್ಞ ನೋಡಿ ಹಠ ಮಾಡಿಕೊಂಡು ಅವಳೇ ಬಟ್ಟೆ ಹಾಕ್ಕೊಂಡು ಹಠ ಮಾಡ್ಕೊಂಡು ಬಂದ್ವಿ. ನಾನು ಅದ್ಲಿಸ್ದೆ, ಇನ್ನೇನು ಸರಿ ಹೊಡೆಯೋದು ಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಾತಾಡು. ಫ್ರೆಂಡ್ಸ್, ನಾವು ದೊಡ್ಡಮ್ಮಂಗೆ BP ಚೆಕ್ ಮಾಡ್ಸೋಕ್ಕೆ ನಾವು ರೆಗ್ಯುಲರಾಗಿ ಬರುವಂಥ ಸಾಯಿ ಕೃಪಾ ಕ್ಲಿನಿಕ್ಗೆ ಬಂದು ನಾವು BP ಚೆಕ್ ಮಾಡಿಸ್ಬೇಕು 1-2 ದಿನ ಅಂತ ಹೇಳಿದ್ರಂತೆ ಬೆಂಗಳೂರಲ್ಲಿ. ಅದಕ್ಕೆ ಇವಾಗ ಊರಿಗೆ ಬಂದಾಗ ಇಲ್ಲೇ ಚೆಕ್ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ. ಕಮ್ಮಿ ಇತ್ತು, 1-2 ದಿನ ತಗೋಬೇಡಿ ಅಂದರು ಬೆಂಗಳೂರಲ್ಲಿ. ಅದೇ 2 ದಿನ ಬಿಟ್ಟು ಚೆಕ್ ಮಾಡಿಸಿ ಆಮೇಲೆ ಕುಡಿ ಅಂತ ಹೇಳಿದ್ರು. ನಿನ್ನೆಯಿಂದ ತಗೊಳ್ಳಿಲ್ಲ. ಗೊತ್ತಿತ್ತು ಅಲರ್ಜಿ. ಅವಾಗ ಹೋದಾಗ ನಾನು ಸುಮ್ಮನೆ ಆಸ್ಪತ್ರೆಗೆ ಮಗ ಕರ್ಕೊಂಡು ಹೋದ್ನ. ಅವಾಗ ಅವ್ರು BP ಚೆಕ್ ಮಾಡಿದ್ರ, ಅವಾಗ ನಾಳೆಯಿಂದ ತಗೊಂಡು ಇದೆ 128 ಇದೆ. ಅವಾಗೇನೋ ಕಡಿಮೆ ಆಗ್ಬಿಟ್ಟಿತ್ತಂತೆ, ಇವಾಗ ನಾಳೆಯಿಂದ ತೊಗೋಬೋದು ಮತ್ತೆ BP ಮಾತ್ರೆನ ಅಂತ ಹೇಳಿದ್ದಾರೆ. ಇಲ್ಲೇ ಪಕ್ಕದಲ್ಲಿರೋ ಆನಂದ ಟೆಕ್ಸ್ಟೈಲಿಗೆ ಬಂದಿದ್ವಿ. ಕೃತಕ್ಕೆ ಬಟ್ಟೆ ನೋಡೋಣ ಬನ್ನಿ. ಸಣ್ಣ ಮಗ ಆಯ್ತಾವಳಲ್ಲ ಅದಕ್ಕೆ ಚೊಕ್ಲೆ ದೊಡ್ಡ ಸೈಜ್ ತೋರಿಸಿ. ಇಷ್ಟ ಸಾಕಾಗಲ್ವಾ? ಚಿಕ್ಕಾಗುತ್ತಾ? ದೊಡ್ಡದು ಕೊಡಿ ಅಂತ ನಮಗೇನೆಲ್ಲ ಕೊಡ್ತೀವಿ, ದೊಡ್ಡದೇ ಕೊಡ್ತೀವಿ. ನಾವು ಲೈಕ್ ಆಗ್ತಿಲ್ಲ, ಎಲ್ಲ ವೈಟ್ ಕೊಡ್ತಿದ್ದಾರೆ. ವೈಟ್ ಕಲರ್ ಬೇಡ ಅಂತ ಹೇಳಿ ಸೊ ನೋಡ್ತಾ ಇದ್ದೀವಿ. ನೋಡೋಣ, ಅವ್ಳಿಗೊಂದು ಜೊತೆ ಸಿಂಪಲ್ ಆಗಿರೋ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಂಥದ್ದಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ, ಬಿಕಾಸ್ ಅವ್ರು ವೈಟೇ ತೆಗ್ದಾಕ್ತಿದ್ದಾರೆ. ವೆಸ್ಟ್ರನಲ್ಲಿ ವೈಟ್ ಬಿಟ್ಟರೆ ಬೇರೆ ಯಾವುದೂ ಬರೋಲ್ಲ ಅಂತ ಹೇಳಿದ್ರು. ಒಂದು ತೊಗೊಂಡೆ 880 ರುಪೀಸ್ದು, ಬಟ್ ಅದು ಒಂದು ಸ್ವಲ್ಪ ಕಲೆ ಆಗಿದೆ.
ದುಡ್ಡು ಕೊಟ್ಬಿಟ್ಟು ತಗೋತಾ ಕಲೆ ಆಗಿರೋದು ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಗಲೀಜಾಗಿರೋದು ಏನಕ್ಕೆ ತೊಗೋಬೇಕು, ಬೇರೆದಿದ್ರೆ ತೋರಿಸಿ ಅಂದರೆ ಜಾಸ್ತಿ. ಓಕೆ, ವೈಟೇ ಇರೋದು ಅಂದರು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಬೇರೆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಶ್ರೀನಿವಾಸ ಕ್ಲಾತ್ ಅಲ್ಲಿಗೆ ಹೋಗೋಣ. ಲಾಸ್ಟ್ ಟೈಮ್ ನನ್ನ ತಂಗಿಗೆ ಜರ್ಕಿನ್ ಅಲ್ಲೇ ನಾನು ತೊಗೊಟ್ಟಿದ್ದು, ಅಲ್ಲಿ ಹೋಗಿ ನೋಡೋಣ ಬನ್ನಿ ಮಕ್ಕಳು ಬಟ್ಟೆನ. ತುಂಬ ಜನ ಇದ್ದಾರೆ ಬಟ್ಟೆ ಅಂಗಡಿಲಿ, ನೋಡೋಣ ಯಾವ ಥರ ಸಿಗುತ್ತೆ ಅಂತ ಹೇಳಿ. ಸ್ವಲ್ಪ ದೊಡ್ಡ ಸೈಜೇ ತೋರಿಸಿ, ಚಿಕ್ಕವಂತೂ ತೋರಿಸ್ಬೇಡಿ. ಇವಾಗ ಗಾಯತ್ರಿಗೆ ಬಂದಿದ್ದೀನಿ, ಅಲ್ಲೆಲ್ಲೂ ಇಷ್ಟ ಆಗ್ದೇನೆ ಇವಾಗ ಗಾಯತ್ರಿ ನೋಡೋಣ ಬನ್ನಿ. ಅದೆಲ್ಲ ಪ್ಯಾಂಟ್ ಬಂದು ಸೇಮ್ ಅದೇ ಥರ ತಗೊಡ್ತಿದ್ದೆ, ಹೋಗು ತಗೋ, ಬಟ್ಟೆ ತೊಗೊಂಡು ಹೋಗು. ಫ್ರೆಂಡ್ಸ್ ಬಸ್ ಅದೇ, ಅದಕ್ಕೆ ಅವ್ರಿಬ್ರನ್ನ ಕಳಿಸ್ತಾ ಇದ್ದೀನಿ. ನಾನು ಐಬ್ರೋ ಮಾಡಿಸ್ಕೊಂಡು ಯಾವುದಾದ್ರೂ ಆಟೋಗಾದ್ರು ಅಥವಾ ಬೈಕ್ಗಾರು ಹೋಗ್ಬೋದು ಅಂತ ಹೇಳಿ. ಏನು ಚಿನ್ನ ಹೋಗಿ ಹೋಗಿ ಜ್ಯೂಸ್ ತಗೊಡ್ತಿದ್ದು, ಬೇಗ ಹೋಗಿ. ನಾನಿಲ್ಲಿ ಶೋಭಾ ಬ್ಯೂಟಿ ಪಾರ್ಲರ್, ಇವರು ನಂಗೆ ಚೆನ್ನಾಗಿ ಐಬ್ರೋ ಮಾಡ್ತಾರೆ ಅಂತ ಅನಿಸುತ್ತೆ, ಅದಕ್ಕೆ ಇಲ್ಲಿಗೆ ಬರ್ತಾಯಿದ್ದೀನಿ. ನಾನು 3 ಬಟ್ಟೆ ಅಂಗಡಿಯಲ್ಲಿ ಸುತ್ತದೆ ಕೃತಗೆ ಚಡ್ಡಿ ಟಿ ಶರ್ಟ್ ತೊಗೊಳಕ್ಕೆ. ನಂಗೆ ಯಾವುದಂದರೆ ಯಾವುದೂ ಇಷ್ಟ ಆಗಲಿಲ್ಲ. ಕೊನೆಗೆ ಒಂದು ಮಿಡಿ ಟಾಪು ತೊಗೊಂಡಿದ್ದೀನಿ, ನಂಗೆ ಅದು ಕೂಡ ಇಷ್ಟ ಆಗಲಿಲ್ಲ. 900 ರುಪೀಸ್ ಹಾಕಿದ್ರು, 500 ರೂಪಾಯಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಜಾಸ್ತಿನೇ ಕೊಟ್ಟಿರ್ತೀನಿ ಬಿಡಿ, ಬಟ್ಟೆ ಅಂಗಡಿಯವ್ರಿಗೇನು ಲಾಸ್ ಅಂತೂ ಮಾಡಲ್ಲ. ಸುಮ್ಮನೆ ನಾನು ಒಬ್ಬಳೇ ಆದರೆ ಯಾವ್ದಾದ್ರು ಬೈಕು ಅಥವಾ ಆಟೋ ಹೆಂಗಾದರೂ ಹೋಗ್ಬೋದು. ಒಂದು ಬೈಕ್ ಅಡ್ಡೆ ಹಾಕಿದ್ರು 3 ಜನ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರನ್ನ ಬಸ್ಸಿಗೆ ಕಳಿಸ್ತಾ ಇದ್ದೀನಿ. ಐಬ್ರೋ ಮಾಡಿಸ್ದೆ ಲಾಸ್ಟ್ ಟೈಮ್, ಮದುವೆ ಸ್ವಲ್ಪ ಹತ್ರ ಇದೆ ನಂಗೆ ಮಾಡಿಸ್ದಾಗ ಇವ್ರ ಹತ್ರನೇ ಮಾಡಿಸಿದ್ದು, ನಂಗೆ ಚೆನ್ನಾಗಿ ಮಾಡಿದರು. ಅದಕ್ಕೆ ಒಂದು ವಾರ 10 ಡೇಸಿಂದ ನೋಡಿದೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಇವ್ರು ಇರ್ತಾನೆ ಇರಲಿಲ್ಲ, ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೆ. ಇವಾಗಲೂ ಇರಲಿಲ್ಲ ಅವರು. ಫೋನ್ ಮಾಡಿದಾಗ ಹರನಾಡಿಗೆ ಬರ್ತಿದ್ದೀನಿ ಅಂದರೆ ಅವ್ರಿಗೋಸ್ಕರ ಒಂದು 1/4 ಗಂಟೆ ವೆಯ್ಟ್ ಮಾಡಿ ಅವ್ರು ಬರೋ ತನಕ ಬಂದಮೇಲೆ ಐಬ್ರೋ ಮಾಡಿಸ್ಕೊಂಡು 50 ರೂಪಾಯಿಗೆ. ಬೆಂಗಳೂರಲ್ಲೆಲ್ಲ ಇಷ್ಟೊಂದು ಗೊತ್ತಿಲ್ಲ, ಬೆಂಗಳೂರಲ್ಲಿ 15 ಇರಬೇಕು. ಚೆನ್ನಾಗಿ ಮಾಡಿದ್ದಾರಾ? ಬನ್ನಿ, ಇವಾಗ ಬಸ್ಸು ಹೋಗಿದೆ, ಮನೆಗೆ ಹಾಲು ತೊಗೊಂಡು ಏನು ಸಿಗುತ್ತೆ ನೋಡೋಣ. ಇವಾಗ ಒಬ್ಬ ಬ್ರದರ್ ಬಂದು ನಡಿ, ಹಾಲು ಇದು ಜ್ಯೂಸ್ ತೆಗೆಸ್ಕೊಂಡಿದ್ದಾ? ಹಾಂ, ಗುಡ್. ನಡಿ ಲಾಲೆ ಕುಡಿಯುವ ಒಂದು ಲೋಟ. ಪಾಪ ಬಂದು ಬಿಟ್ಕೊಟ್ಟ ಗೈಸ್. ಇವಾಗ ಬಂದು ನೀವು ಎಷ್ಟೊತ್ತಾಯ್ತು ಚಿನ್ನು? 5 ಗಂಟೆ 8 ನಿಮಿಷ ಆಯ್ತು. ಬಿಡು, ನಡ್ರಿ ಬೇಗ ಹಿಡ್ಕೊಂಡು ನಡಿ ಚಿನ್ನು. ಎಲ್ಲ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಫುಲ್ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋತಾವ್ರೆ. ಈ ಸೀರೆನೂ ಚೆನ್ನಾಗಿದೆ, ಏನೋ ಸಾಫ್ಟ್ ಆಗೋದಲ್ಲ, ಒಂಥರ ಬಾರ್ಡ್ರ್ ಸೀರೆ ಹೆಂಗೆ ಹೊರಟಾಗಿಲ್ಲ. ಅದಾರು ಹಾಕೋ ಇದಾರು ಹಾಕೋ, ಎರಡು ಚೆನ್ನಾಗಿದ್ದಾವೆ. ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ನಾನು ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಾಕೋಬೇಕು. ನಮ್ಮಮ್ಮ ಟೀ ಇಟ್ಟೈತೆ. ನಾನು ಈಗ ಡ್ರೆಸ್ ಚೇಂಜ್ ಮಾಡಿ ತಲೆಗೆ ಎಣ್ಣೆ ಹಾಕೋಬೇಕು. ನಾನು ಸೀರೆ ಎಲ್ಲ ನಾನು ಹಾಕೋಬೇಕು. ನೀವೆಲ್ಲ 3 ಗಂಟೆ ರಾತ್ರಿಗೆ ಹೇಳ್ಬೇಕು. ಈಗಲೇ ಮಾಡ್ಕೋತಾ ಇದ್ದೀರಾ ಸ್ನಾನವ? ಇಲ್ಲ, ಹಂಗೆ ಇರ್ತಾರೆ. ಇದು ಎಲ್ಲೆಲ್ಲಿ ಸ್ನಾನ ಮಾಡ್ಕೊಳ್ಳೋದು, ಹೆಂಗೆ ಹೋಗೋದು ಅಂತ ಡಿಸ್ಕಷನ್ ನಡೀತಾ ಇದೆ. ಫಸ್ಟು ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದಾ ಅಂತಿದ್ರು, ಈಗ ಎಲ್ಲ ರೂಮಲ್ಲೇ ಮಾಡ್ಕೊಳ್ಳೋದಾ ಅಂತ ಅಂತಾರೆ. ಹಾಂ, ಎಂತ ಹಾಲನ? ಅವರು ಹಾಲನ್ನು ಉಣಿಸ್ತಾರೆ, ಬರೀ ಹಾಲಲ್ಲೇ ಉಣ್ತಾರೆ. ಬರೀ ಆಯಿತು, ವಡೆ ಬೇಯಿಸ್ತಾ ಇದ್ದೀನಿ. ಅನ್ನಕ್ಕೆ ಇಡಬೇಕು, ಮುದ್ದೆ ಮಾಡಬೇಕು, ಊಟ ಮಾಡಿ ಇವಾಗೆಲ್ಲ ಬೇಗ ಮಾಡ್ಕೋಬೇಕು, ಬೆಳಗ್ಗೆ ಬೇಗ ಹೇಳ್ಬೇಕು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಾ, ನಮ್ಮಮ್ಮ ಪಾತ್ರೆ ತೊಳಿತಾ ಇತ್ತು. ಆಫ್ ಮಾಡಿದೋಡಮ್ಮ, ಸೌಂಡ್ ಕಡಿಮೆ ಮಾಡಿದೋಡಮ್ಮ. ಸೌಡಮ್ಮ ನೀನೇನು ಸೌಂಡ್ ಕಡಿಮೆ ಮಾಡಕ್ಕೆ ನಮ್ಮ ಅಮ್ಮನಿಗೆ ಐತೆ. ಇಲ್ಲೆಲ್ಲ ಹಾಸಿದ್ದೀವಿ, ಇಲ್ಲ ಹಾಸಿದ್ದೀವಿ, ಎಲ್ಲ ಹಾಸಿದ್ದೀವಿ. ಚಾಂದಿ ಹ್ಯಾಪಿ ಆಗೋಳೆ, ವಾಚ್ ಅವರ್ ಕಂಪ್ಲೀಟ್ ಆಗೋ ಹಂತದಲ್ಲಿದೆ ಅಂತ ಹೇಳಿ. ಅಮ್ಮಗೆ ಪಾತ್ರೆ ತೊಳ್ಕೊಡ್ತೀನಿ ಅಂದರೆ ನಮ್ಮಮ್ಮ ಬೇಡ ಹೋಗು ಅಂತು. ಅದಕ್ಕೆ ಬಂದೆ. ಅದಕ್ಕೆ ಬಂದುಬಿಡಿ ಕೆಲಸ ಮಾಡಿಯಲ್ಲ ಅಂತ ಕೆಲಸ ಮಾಡಿ ಎಲ್ಲ ನಾವು ಹೆಲ್ಪ್ ಮಾಡಿದ್ದೀವಿ. ಬಟ್ ವೀಡಿಯೋದಲ್ಲಿ ತೋರಿಸ್ತಾ ಇದೆ ಅಷ್ಟೇ. ನಾನು ರಿಯಲಾಗೆ ಕೇಳಿದೆ ಬೇಡ ಅಂತ. ತುಂಬ ಕೆಲಸ ಆಯಿತು, ಹಾಗಾಗಿ ಕರೆಕ್ಟಾಗಿ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಕೆಲವೊಂದು ಕೆಲವೊಂದು ಇದನ್ನು ಅವಳು ವ್ಲಾಗ್ ಮಾಡ್ಕೊಂಡಿದ್ದಾಳೆ, ಹಾಗಾಗಿ ನಾನು ಜಾಸ್ತಿ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ತುಂಬ ಟಯರ್ಡ್ ಆಗಿದ್ದೀನಿ, ಯಾಕಂದರೆ ಕೆಲಸ ಜಾಸ್ತಿ ಆಗೋಯಿತು. ಆ್ಯಂಡ್ ಒಂದು ಕಮೆಂಟ್ನ ನೋಡಿ ನಂಗೆ ತೀರಾ ಬೇಜಾರಾಗ್ತಿದೆ. ನನಗೆ ಆ್ಯಕ್ಚುಲಿ ಅವರು ಬ್ಯಾಡ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಆಗ್ತಿರೋರು, ನಾನು ಅವ್ರನ್ನೆಲ್ಲ ನನ್ನ ಚಾನಲಿಂದ ಇದು ಮಾಡಿದೆ. ಅವ್ರ ಕಮೆಂಟ್ಸು ಬರ್ದಿರೋ ರೀತಿ ಇವಾಗ ಹೋಗ್ಬಿಟ್ಟು ನನ್ನ ತಂಗಿ ಚಾನಲಲ್ಲಿ ಕಮೆಂಟ್ ಹೊಡಿತಾ ಇದ್ದಾರೆ. ನಾನು ಮೊನ್ನೆ ಅವ್ರ ಮನೆಗೆ ಹೋದಾಗ ಅಡುಗೆ ಮನೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೆ.
ಆವಾಗ ಏನಂದೆ ಅಪ್ಪಂಗೆ ಅವ್ರ ಮಾವಂಗೆ ಚಾಂದವ್ರ ಮಾವಂಗೆ ಅಪ್ಪ ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಟಿ ವಿದ ಅಂತ ಹೇಳಿದೆ. ಆ್ಯಕ್ಚುಲಿ ನಾವು ಚೆನ್ನಾಗಿದ್ದೀವಿ, ಅವ್ರಿಗೂ ಪ್ರಾಬ್ಲಮ್ ಇಲ್ಲ, ನಮಗೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕೆಲವೊಬ್ಬರು ನೆಗೆಟಿವ್ ಪೀಪಲ್ ಇರ್ತಾರಲ್ಲ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆಯೇನೋ. ನಾವು ಚೆನ್ನಾಗಿರೋದನ್ನು ನೋಡೋಕ್ಕಾಗದೆ, ಅಥವಾ ಅವ್ರವ್ರ ಫ್ಯಾಮಿಲಿಲಿ ಆ ಥರ ಇರಲ್ಲ, ಅವರೇನೋ ಗೂಬೆಗಳ ಥರ ಇರ್ತಾರೆ. ನಾವು ಚೆನ್ನಾಗಿದ್ದೀವಿ, ಯಾರಿಗೂ ಇಲ್ಲಿ ಏನೂ ಸಮಸ್ಯೆ ಇಲ್ಲ. ಬಟ್ ಎಲ್ಲೋ ಒಂದು ಸೆಕೆಂಡ್ ನೋಡಿಬಿಟ್ಟು ಹೆಂಗೆ ಕಮೆಂಟ್ ಆಗ್ತಾರೆ ಅಂತ. ಈಗಲೇ ಅವ್ರ ಮನೆಗೆ ನಿಮ್ಮ ಮನೆಗೆ ಬಂದು ಸೌಂಡ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಅಕ್ಕನಿಂದ ನಿಮ್ಮ ಏನೋ ಸಂಸಾರ ಹಾಳಾಗುತ್ತೆ, ಹಾಗೆ ಹೀಗೆ ಅಂತ ಕಮೆಂಟ್ ಹಾಕೋರೆ. ಆ ಕಮೆಂಟ್ನ ಇಲ್ಲಿ ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಕಮೆಂಟ್ ನೋಡಿ ನಂಗೆ ತುಂಬ ಬೇಜಾರಾಯಿತು. ನಾನು ಡ್ರೆಸ್ನ ತುಂಬ ಅಸಹ್ಯವಾಗಿ ಪ್ಯಾಂಟ್ ಹಾಕಿದ್ನಂತೆ, ನನಗೆ ನಾಜೂಕಿರುವಂತೆ, ಆ್ಯಂಡ್ ನನ್ನಿಂದ ಅವಳ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತಂತೆ, ಹಾಗೆ ಹೀಗೆ ಅಂತ ಬಾಯಿ ಬಂದಂಗೆ ಮಾತಾಡ್ತಾರೆ. ಇವ್ರಿಗೆಲ್ಲ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿದ್ದೀರಾ, ನಿಮ್ಮದೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು. ನನ್ನ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೋಬೇಡಿ. ನಾನು ತುಂಬ ಸಾಫ್ಟಾಗಿ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಸಲ ಏನಾದ್ರು ಕಮೆಂಟ್ ಹೊಡೆದ್ರೆ ಆ ಲಕ್ಷ್ಮಿ ಅನ್ನೋಳು ಮಾಡೋ ಕೆಲಸ ಇಲ್ಲ, ಅವಳು ಬರ್ತಾಳೆ. ಅವಳ ತೃಪ್ತಿ ಅನ್ನೋಳು ನನಗೆ ಇವರೆಲ್ಲ ಕಮೆಂಟ್ ಹಾಕ್ತಿದ್ರು. ಇವ್ರನ್ನೆಲ್ಲರನ್ನೂ ಯಾವಾಗ ಹೈಡ್ ಮಾಡಿ ಬಿಸಾಕ್ತೆ, ಈಗ ನನ್ನ ತಂಗಿ ಚಾನಲ್ಗೆ ಹೋಗಿ ಕಮೆಂಟ್ ಹಾಕ್ತಾರೆ. ಇವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ಲ ಗೈಸ್, ಎಲ್ಲನೂ ಬಿಟ್ಬಿಟ್ಟು ನಿಂತವ್ರೆ. ಇನ್ನೊಬ್ಬ ಅದು ಯಾವನ ಹಾಕವನೇ, ಕಷ್ಟಪಟ್ಟು ದುಡಿಯೋಕ್ಕೆ ನಿಮಗೆ ಆಗಲ್ಲ, ವೀಡಿಯೋ ಮಾಡಿಕೊಂಡು ಕೂತಿದ್ದೀರಾ, ನಿಮ್ಗೆ ಏನು ಬಂದಿರೋದು ದುಡಿಯೋಕ್ಕೆ ಅಂತ. ಅವನೋ ಅಥವಾ ಅವಳ ನನಗೆ ಗೊತ್ತಿಲ್ಲ. ಇವ್ರಿಗೆ ಏನು ಗೊತ್ತು, ನಾವು ದುಡಿತಾ ಇಲ್ವಾ? ಅವ್ಳಿಗೂ 4 ವರ್ಷ ಕಷ್ಟಪಟ್ಟ ಬೆಂಗಳೂರಲ್ಲಿ ದುಡ್ದೇನೆ ಆ ದುಡ್ಡಾಗಿ ಮದುವೆ ಆಗಿ ಇವಾಗ ರೆಸ್ಟಲ್ಲಿದ್ದಾಳೆ. ಆ್ಯಂಡ್ ನಾನೇನು ಇದನ್ನೇ ಇವಾಗ ಇದು ಮಾಡ್ಕೊಂಡಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ಫ್ರೀ ಟೈಮಲ್ಲಿ ನನಗಿಷ್ಟ ನಮ್ಮ ಲೈಫು, ನಮ್ಮ ದುಡ್ಡು, ನಮ್ಮ ಫೋನು, ನಮ್ಮ ವೀಡಿಯೋ. ಇವ್ರಿಗೆಲ್ಲ ಏನು ರೋಗ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಹಾಗೆಲ್ಲ ಮಾಡಿದ್ರೆ ಅವನಿಗೋ ಅಥವಾ ಅವಳಿಗೋ ಅಷ್ಟು ದಮ್ಮಿದ್ರೆ, ತಾಕತ್ತಿದ್ರೆ ಅವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿ, ಅವರು ಕೂಡ ವೀಡಿಯೋ ಮಾಡಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ವೀಡಿಯೋ ಇಷ್ಟ ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ, ಆಯಿತಾ? ಬಂದು ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನಂತೂ ಒಂದ್ಸಲ ನಮ್ಮ ಅಪ್ಪಾಜಿ ನಮ್ಮ ಕೈಲಿ ಉಗಿಸ್ಬಿಟ್ಟಿದ್ದೆ ಗೊತ್ತಾ, ಹಂಗೆ ಮಕ್ ಉಗಿಸ್ಬಿಡ್ತೀನಿ. ನನಗೂ ಗೊತ್ತು ಯಾವ ಥರ ಡ್ರೆಸ್ ಹಾಕೋಬೇಕು ಅಂತ, ಆ್ಯಂಡ್ ಯಾರ ಹತ್ರ ಏನು ಹೆಂಗಿರಬೇಕು ಅಂತ ಗೊತ್ತು. ನಮಗೆ ಸಮಸ್ಯೆ ಇಲ್ಲ, ಅವ್ರಿಗೆ ಸಮಸ್ಯೆ ಇಲ್ಲ. ನಿಮಗೆ ನೋಡೋರಿಗೆ ಈ ಬ್ಯಾಡ್ ಕಮೆಂಟ್ ನೆಗೆಟಿವ್ ಆಗಿ ಹೇಳೋರು ಹೇಳ್ತಾ ಇದ್ದೀನಿ, ನಿಮಗೇನು ಉರಿತದ? ನೋಡೋಕ್ಕಾಯ್ತಿಲ್ಲ ಅಂದರೆ ಹೋಯ್ತಾ ಇರಿ ಸುಮ್ಮನೆ. ನಿಮ್ಮನ್ನು ನೋಡಿ ಅಂತ ಯಾರು ಹೇಳೋರು? ನಮಗೆ ಪ್ರೀತಿಯಿಂದ ಎಷ್ಟೊಂದು 10 ಜನ ನೋಡ್ತಾರೆ, 100 ಜನ ನೋಡ್ತಾರೆ, ನಮ್ಗೆ ಅಷ್ಟೇ ಸಾಕು. ಅದು ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡೋದೇನಕ್ಕೆ? ನಮಗೇನಕ್ಕೆ ನೆಗೆಟಿವ್ ಆಗಿ ಮಾತಾಡಬೇಕು? ನಿಮ್ಗೆ ಆ ರೈಟ್ಸ್ ಯಾರು ಕೊಟ್ಟಿರೋದು? ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಹೋಯ್ತಾ ಇರಿ. ನಿಮ್ಮನ್ನು ನೋಡಿ ಅಂತ ಏನಾರು ನಾವು ಕೇಳೋಕೆ ಬಂದಿದ್ದೀವ? ನಾನು ತೀರಾ ಕೆಟ್ಟ ಬೈವೆ, ಬಟ್ ಇಲ್ಲಿ ಮನೆ ತುಂಬ ಜನ ಇದ್ದಾರೆ. ಆ್ಯಂಡ್ ನನಗೆ ಮುಂಚೆ ಥರ ನಾನಿಲ್ಲ, ಮುಂಚೆ ಥರ ಬೈಯೋದಾಗಲಿ ಮಾಡೋದಾಗಲಿ ನಾನು ಜಾಸ್ತಿ ಹೋಗ್ತಾ ಇಲ್ಲ, ಬೇಡ ಅಂತ ಹೇಳಿ. ಹಾಗಾಗಿ ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಗಿಮೆಂಟ್ ಮಾಡಿದ್ರೆ ಮಾತ್ರ ನಾನಂತೂ ಸುಮ್ಮನೆ ಇರೋದಿಲ್ಲ, ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಆ್ಯಂಡ್ ಇನ್ನೇನಿಲ್ಲ ಗೈಸ್, ತುಂಬ ಟಯರ್ಡ್ ಆಗಿದೆ, ನಾನು ಇವಾಗ ಮಲ್ಕೋತಾ ಇದ್ದೀನಿ. ನೀವು ಯಾರೂ ಏನು ಅಂದ್ಕೋಬೇಡಿ, ನೆಗೆಟಿವ್ ಪೀಪಲ್ ನೆಗೆಟಿವ್ ಆಗಿ ಕಮೆಂಟ್ ಹಾಕೋರಿಗೆ ಮಾತ್ರ ಇಷ್ಟೊತ್ತು ತನಕ ನಾನು ಮಾತಾಡಿದ್ದು. ಇನ್ನೇನಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್, ಗುಡ್ ನೈಟ್, ಬಾಯ್.